ನೋಡಿ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಟೀಮ್ ಆಟಗಾರರನ್ನ ಸ್ವಾಗತ ಮಾಡಿ ಬರಮಾಡಿಕೊಂಡಂತಹ ದೃಶ್ಯಗಳು. ಇದು ವಿಶೇಷ ವಿಮಾನದಿಂದ ಏನು ಬಂದ್ರಲ್ಲ HAL ಏರ್ಪೋರ್ಟ್, ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಟಿವಿ ನೈನ್ನ ಈ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್. ಟಿವಿ ನೈನ್ನಲ್ಲಿ ಏರ್ಪೋರ್ಟ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೋಡಿ, ವಿಶೇಷ ವಿಮಾನದಿಂದ ಇಳಿದಂತಹ ಟೀಮ್ ಆಟಗಾರರು, ಟೀಮ್ ಕ್ಯಾಪ್ಟನ್ ರಜತ್ ಪಾಟಿದಾರ್ ಅವರ ಆದಿಯಾಗಿ ನೋಡಿ ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ವಿಶೇಷ ವಿಮಾನದಿಂದ ಇವತ್ತು ಬೆಂಗಳೂರಿಗೆ ಆಗಮಿಸಿದ್ರು. ಆಗ ಸ್ವತಃ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಬಾವುಟ ಜೊತೆಗೆ RCBಯ ಫ್ಲಾಗ್ ಅನ್ನು ನೀಡಿ ಅವರಿಗೆ ಬರಮಾಡಿಕೊಂಡ್ರು. ವಿರಾಟ್ ಕೊಹ್ಲಿ ಅವರಿಗೆ ಫ್ಲಾಗ್ ಕೊಟ್ಟು ಆತ್ಮೀಯವಾಗಿ ಬರಮಾಡಿಕೊಂಡಂತಹ ಡಿ ಕೆ ಶಿವಕುಮಾರ್. ಇದು ಬೆಂಗಳೂರಿನ HAL ಏರ್ಪೋರ್ಟ್ನ ಎಕ್ಸ್ಕ್ಲೂಸಿವ್ ಫುಟೇಜ್. ವಿಶೇಷ ವಿಮಾನದಿಂದ ಬಂದಂತಹ RCB ಆಟಗಾರರು ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಪ್ ಗೆದ್ದ ಬಳಿಕ ಅಹಮದಾಬಾದ್ನಲ್ಲೇ ಬಿಡುಬಿಟ್ಟಿದ್ದಂತಹ ಟೀಮ್ ನಿನ್ನೆ ರಾತ್ರಿ ಇಡೀ ಸೆಲೆಬ್ರೇಷನನ್ನು ಮುಗಿಸಿ ಇವತ್ತು ಬೆಂಗಳೂರಿಗೆ ಆಗಮಿಸಿದೆ. ಬಿಕಾಸ್ RCB ಟೀಮ್ಗೆ 18 ವರ್ಷಗಳ ಕಾಲ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂಥ ಒಂದು ಕ್ಷಣ, ಆ ಗೆಲುವಿನ ಕ್ಷಣ, ಅದನ್ನು ತಂದುಕೊಟ್ಟಿರುವಂತಹ ಟೀಮ್ ಸಹಜವಾಗಿ ಅಭಿಮಾನಿಗಳಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿದ್ದಾರೆ. ಬಿಕಾಸ್ 18 ವರ್ಷಗಳಿಂದಲೂ ಕೂಡ ಫ್ರಾಂಚೈಸಿ ಜೊತೆಗಿದ್ದು ತಮ್ಮ ಅಭಿಮಾನವನ್ನು ಪ್ರದರ್ಶನ ಮಾಡಿರುವಂತಹ RCBಯ ಫ್ಯಾನ್ಸ್, ಇಡೀ IPLನಲ್ಲಿ ಬೇರೆ ಎಲ್ಲ ತಂಡಗಳ ಫ್ಯಾನ್ಸ್ ಒಂದು ಕಡೆ ಆದರೆ RCBಯ ಫ್ಯಾನ್ಸ್ ಒಂದು ಕಡೆ. ಯಾಕಂದರೆ ಅವರು ತೋರಿಸಿದಂತಹ ಪ್ರೀತಿ ಇದೆಯಲ್ಲ RCB ಟೀಮಿಗೆ, ಈ 18 ವರ್ಷಗಳಲ್ಲಿ ಸೋತ್ರೂ ಕೂಡ ಪರವಾಗಿಲ್ಲ, ನಾವು ನಿಮ್ಮ ಜೊತೆಗೆ ಇರ್ತೀವಿ, ಪ್ರತಿ ಬಾರಿಯೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ, ಸೋತಾಗ ಕುಗ್ಗದೆ ಪರವಾಗಿಲ್ಲ ಮುಂದಿನ ಸಲ ಕಪ್ ನಮ್ಮದು ಅಂತ ಹೇಳ್ತಾ ಟೀಮ್ನ ಹುರಿದುಂಬಿಸ್ತಾ ಇದ್ದಂತಹ ಅಭಿಮಾನಿಗಳು. ಸೊ ಟೀಮ್ಗೂ ಕೂಡ ಆ ಗ್ರ್ಯಾಟಿಟ್ಯೂಡ್ ಇದೆ, ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇಡೀ RCBಯ ಅಭಿಮಾನಿಗಳು, ಅದು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಬಿಟ್ಟು ಬೇರೆ ರಾಜ್ಯದಲ್ಲೂ ಕೂಡ ಅಥವಾ ಬೇರೆ ರಾಷ್ಟ್ರಗಳಲ್ಲೂ ಇರುವಂತಹ RCB ಅಭಿಮಾನಿಗಳಿಗೆ ಈ ಮೂಲಕ ಇಲ್ಲಿ ಬೆಂಗಳೂರಿನಿಂದಲೇ RCBಯ ಟೀಮ್ ಇವತ್ತು ಧನ್ಯವಾದಗಳನ್ನು ಹೇಳ್ತಾ ಇದೆ. ಈ ದೃಶ್ಯಗಳು ಸರ್ಕಾರದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿರಾಟ್ ಕೊಹ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ಕ್ಷಣ.